ಶಾಸಕರು ಟೂರ್ ಹೋಗ್ತಾರ? ಇಲ್ಲ, ಈಗ ನೋಡಿ ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೇ ಕಳಿಸಿರೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ, ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ, ಕಾಯೋಣ. ಭೈರತಿ ಬಸವರಾಜ್ ಅವರ ಬಂಧನ ಆಗಿದೆ ಸರ್. ಸ್ಮಾರ್ಟ್ ಕಾರ್ಡ್ ಶಕ್ತಿ ತೀರ್ಮಾನ ಆಗಿದೆ, ಅದು ಸರಿನಾ ಹೇಗೆ? ಅದು ಆ ಥರದ್ದು ಒಳ್ಳೇದಲ್ಲ. ಇವರೇನು ಹೇಳಿದ್ರು, ಎಲ್ಲ ಮಹಿಳೆಯರಿಗೂ ಫ್ರೀ ಅಂದರು. ಎಲ್ಲ ಮಹಿಳೆಯರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂದರು. ಈಗ ಆಧಾರ್ ಕಾರ್ಡ್ ಅಂದರು, ಈಗ ಸ್ಮಾರ್ಟ್ ಕಾರ್ಡು ಅಂತ. ಇನ್ನು ಸ್ಮಾರ್ಟ್ ಕಾರ್ಡ್ ಕೊಡೋದ್ರೊಳ್ಳೆ 6 ತಿಂಗಳು ವರ್ಷ ಕಳೆದು ಬಿಡ್ತಾರೆ. ಆಮೇಲೆ ಸಿಕ್ದವ್ರಿಗೆ ಸಿಕ್ತು, ಸಿಗದೆ ಇರೋರು ಸಿಗಲ್ಲ. ಅಂದರೆ ಸರ್ಕಾರ ಪಾಪರ್ ಆಗಿದೆ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಈಗ ಶಕ್ತಿ ಯೋಜನೆ ಬಸ್ಗಳು ಸಂಖ್ಯೆ ಕಡಿಮೆ ಮಾಡ್ತಾರೆ. ಹಾಳಾಗೋಗಿದೆ ಟ್ರಾನ್ಸ್ಪೋರ್ಟ್ ಅಂತೂ, ಹಾಳಾಗೋಗಿದೆ. ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಲಾರಿಯಲ್ಲಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡೋಗಿ ಯಾರನ್ನ ನೋಡಿದ್ರ? ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ, ಇಷ್ಟು ಮಾನ ಮರ್ಯಾದೆ ಇಲ್ದಿರೋ ಇರೋ ಸರ್ಕಾರಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಮಕ್ಕಳನ್ನ ಏನಾದರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ? ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಏನ್ ಕ್ರಿ? ನೀವು ಬದುಕಿದ್ರು ಒಂದೇ, ಸತ್ರು ಒಂದೇ. ಈ ಸರ್ಕಾರ ನಾಲಾಯಕ್ ಸರ್ಕಾರ ಇದು. ಶಾಸಕರು ಟೂರ್ ಹೋಗ್ತಾರ? ಇಲ್ಲ, ಈಗ ನೋಡಿ ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೇ ಕಳಿಸಿರೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ, ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ, ಕಾಯೋಣ. ಭೈರತಿ ಬಸವರಾಜ್ ಅವರ ಬಂಧನ ಆಗಿದೆ ಸರ್. ಸ್ಮಾರ್ಟ್ ಕಾರ್ಡ್ ಶಕ್ತಿ ತೀರ್ಮಾನ ಆಗಿದೆ, ಅದು ಸರಿನಾ ಹೇಗೆ? ಅದು ಆ ಥರದ್ದು ಒಳ್ಳೇದಲ್ಲ. ಇವರೇನು ಹೇಳಿದ್ರು, ಎಲ್ಲ ಮಹಿಳೆಯರಿಗೂ ಫ್ರೀ ಅಂದರು. ಎಲ್ಲ ಮಹಿಳೆಯರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂದರು. ಈಗ ಆಧಾರ್ ಕಾರ್ಡ್ ಅಂದರು, ಈಗ ಸ್ಮಾರ್ಟ್ ಕಾರ್ಡು ಅಂತ. ಇನ್ನು ಸ್ಮಾರ್ಟ್ ಕಾರ್ಡ್ ಕೊಡೋದ್ರೊಳ್ಳೆ 6 ತಿಂಗಳು ವರ್ಷ ಕಳೆದು ಬಿಡ್ತಾರೆ. ಆಮೇಲೆ ಸಿಕ್ದವ್ರಿಗೆ ಸಿಕ್ತು, ಸಿಗದೆ ಇರೋರು ಸಿಗಲ್ಲ. ಅಂದರೆ ಸರ್ಕಾರ ಪಾಪರ್ ಆಗಿದೆ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಈಗ ಶಕ್ತಿ ಯೋಜನೆ ಬಸ್ಗಳು ಸಂಖ್ಯೆ ಕಡಿಮೆ ಮಾಡ್ತಾರೆ. ಹಾಳಾಗೋಗಿದೆ ಟ್ರಾನ್ಸ್ಪೋರ್ಟ್ ಅಂತೂ, ಹಾಳಾಗೋಗಿದೆ. ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಲಾರಿಯಲ್ಲಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡೋಗಿ ಯಾರನ್ನ ನೋಡಿದ್ರ? ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ, ಇಷ್ಟು ಮಾನ ಮರ್ಯಾದೆ ಇಲ್ದಿರೋ ಇರೋ ಸರ್ಕಾರಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಮಕ್ಕಳನ್ನ ಏನಾದರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ? ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಏನ್ ಕ್ರಿ? ನೀವು ಬದುಕಿದ್ರು ಒಂದೇ, ಸತ್ರು ಒಂದೇ. ಈ ಸರ್ಕಾರ ನಾಲಾಯಕ್ ಸರ್ಕಾರ ಇದು.